ಇವತ್ತು ನಮ್ಮ ಮನೆಯಲ್ಲಿ ವೆಜ್ ಮಾಡಬೇಕು, ನಾನ್ ವೆಜ್ ಮಾಡಬೇಕು. ನನ್ನ ಮಗನಿಗೆ ಬೇಕಂತೆ. ಏನು ಬೇಕು ಮಗನೇ? ಮಗನೇ, ನಾನು ಟಿಫಿನ್ ಕೇಳ್ತಿಲ್ಲ, ರಾತ್ರಿ ಊಟಕ್ಕೆ ಕೇಳ್ತಾ ಇದ್ದೀನಿ. ಯಾವ ಸಾಂಬಾರ್ ಬೇಕು? ರೆಡ್ ಮಟನ್ ಸಾಂಬಾರ್ ನನ್ಗೆ ಬೇಕಾಗಿದೆ. ವೆಜ್. ಈಗ ಏನ್ ಮಾಡ್ಬೇಕು? ಐತ್ ನೋಡ್ರಿ, ಐತ್ರಿ ಇಲ್ಲೈತ್ರಿ ನೋಡಿ. ಆಯ್ತಲ್ರಿ, ಇಷ್ಟೇ ಹಿಡ್ಕೊಂಡು ಹೇಳ್ತೀನಂತ ಮೊದಲು ಒಳಗೆ ಬಂದಿತ್ತಂದ್ರೆ. ಐತಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತಲ್ಲ ಅಂದ್ಬಿಟ್ಟು, ಸೊ ತರಕಾರಿ ಮತ್ತು ಸೊಪ್ಪು ಬೇಕಾಗಿತ್ತು ನನಗೆ. ಸೊ ಹಾಗಾಗಿ ಔಟ್ಸೈಡ್ ಹೋಗಿ ತೊಗೊಂಡು ಬಂದೆ. ಫ್ರಿಜ್ಜಲ್ಲಿ ಇಡೋಕ್ಕಿಂತ ಮುಂಚೆ ನಾನು ಎಲ್ಲ ವಾಶ್ ಮಾಡಿ ಕ್ಲೀನಿಂಗ್ ಮಾಡಿನೇ ಇಟ್ಬಿಡ್ತೀನಿ. ನಾ ಪ್ರತಿ ಸತಿ ಈ ರೀತಿ ಗ್ರೀನಾಗಿ ಆರಿಸ್ಕೊಂಡು ಬರ್ತಿದ್ದೆ ಮೆಣಸಿನ್ಕಾಯಿನ. ಈ ಸತಿ ಡಾಕ್ಟ್ರು ಕೂಡ ಜಾಸ್ತಿ ಹಸಿಮೆಣಸಿನ್ಕಾಯಿ ಕೂಡ ತಿನ್ನಬಾರ್ದು ಅಂತ ಅಂದರು. ಸೊ ಅದೇ PCOD ಆಯಿತು, ಹೆಲ್ತ್ಗೆ ಆಸಿಡಿಟಿ ಆಗುತ್ತೆ ಅಂತ, ಹಾಗಾಗಿ ಒಂದು ಸತಿ ಕೆಂಪನ್ನು ಆರಿಸ್ಕೊಂಡು ಬಂದಿದ್ದೀನಿ. ಸೊ ತರಕಾರಿ ಒಂದು ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ, ಅದೊಂದು ಟೆನ್ಷನ್ ಇಲ್ಲ. ಹೊರಗೆ ಹೋಗಿ ಬಂದು ಅಡುಗೆ ಮಾಡೋದಂದರೆ ಬೇಜಾರಾಗುತ್ತೆ. ಹಾಗಾಗಿ ಕೋಸಂಬರಿ ಮಾಡಿಕೊಂಡೆ. ರೊಟ್ಟಿ ಮಾಡ್ಕೊಳಕ್ಕಾಗಿಲ್ಲ, ರೊಟ್ಟಿ ಬದಲಿಗೆ ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಲೈಟಾಗಿ ಇವತ್ತು ಮಧ್ಯಾಹ್ನದ ಊಟ ಇದು ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಒಂದು 5 ಗಂಟೆಗೆ ಹಣ್ಣೇನಾದ್ರು ತಿನ್ಕೊಂಡ್ರೆ ಆಯಿತು. ಇದು ಕಂಡ ತಕ್ಷಣ ಹಂಗೆ ತೊಗೊಂಡು ಬಂದೆ ನಾನು. ಏನು ಕಾಣ್ತಿಲ್ಲ ನೋಡಿ, ಎಲ್ಲೋ ಯಾರಿಗೆ ಗೊತ್ತು. ಐತ್ ನೋಡ್ರಿ, ಐತ್ರಿ ಇಲ್ಲೈತ್ ನೋಡಿ. ಆಯ್ತಲ್ರಿ, ಇಷ್ಟೇ ಹಿಡ್ಕೊಂಡು ಹೇಳ್ತೀನಂತ ಮೊದಲು ಒಳಗೆ ಬಂದಿತ್ತಂದ್ರೆ. ಐತಿ ಹೋಯ್ತು ದೊಡ್ಡದಿತ್ತಲ್ವಾ? ಫ್ರೆಂಡ್ಸ್, ನೋಡಿದ್ರಲ್ಲ ಮೆಂತ್ಯ ಸೊಪ್ಪಲ್ಲಿ ಎಂತ ದೊಡ್ಡ ಜಿಂಡಿ ತಂದ್ಬಿಟ್ಟು. ಸೊ ವಿಡಿಯೋ ಏನು ಮಾಡ್ತಾ ಇದ್ದೆ, ಅಷ್ಟು ಸರಿಯಾಗಿ ಅದು ಬರಲಿಲ್ಲ. ಎಲ್ಲಿ ನಾನು ಒಳಗೆ ಬಿದ್ದಿತ್ತು ನನಗೆ ಭಯ ಇತ್ತು. ನಮ್ಮ ಮನೆಯವರು ಎಲ್ಲ ಸೊಪ್ಪ ಕೆರೆಗೆಲ್ಲ ನೋಡ್ತಾ ಇದ್ರು, ನೋಡಿ ಒಳಗೆ ಬಿದ್ದಿತ್ತೆ ನೋಡಿ ಅಂದ ತಕ್ಷಣ. ಸೊ ಹಾಗಾಗಿ ಸೊಪ್ಪು ಏನಾದರೂ ತೊಗೊಂಡ್ಬಂದ್ರೆ ಕ್ಲೀನ್ ಮಾಡಿ ನಂತರ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು, ಇಲ್ಲಂದ್ರೆ ಪಾಕೆಟಲ್ಲಿ ಸ್ಟೋರ್ ಮಾಡ್ಬೋದು. ನಾನೀಗ ಇಲ್ಲಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ವಿಡಿಯೋ ಶುರು ಮಾಡ್ತೀನಿ. ಬೆಳಗಿಂದ ಸ್ವಲ್ಪನೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಪೂರ್ತಿ ಒಂದು ಅಡುಗೆ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ನಂತರ ಮಟನ್ ಸಾಂಬಾರ್ ನಿಮಗೆ ಯಾವ ರೀತಿ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀರಲ್ಲಿ ಸ್ವಲ್ಪ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಂತರ ಸೊಪ್ಪನ್ನ ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ಒಂದು 2 ರಿಂದ 3 ಸತಿ ವಾಶ್ ಮಾಡ್ಕೋಬೇಕು. ಉಪ್ಪು ಹಾಕಿದ ತಕ್ಷಣ ಹಾಗೆ ಬಿಟ್ಬಿಡಿ. ಸ್ವಲ್ಪ ಇದು ಮಣ್ಣೆಲ್ಲ ಕೆಳಗೆ ನಿಂತ್ಕೊಳ್ಳುತ್ತೆ ಉಪ್ಪು ಹಾಕಿದ ಕಾರಣಕ್ಕೆ. ನಾವು ಉಪ್ಪಲ್ಲಿ ನೆನೆಯೋವರೆಗೂ ನಾನೀಗ ಈರುಳ್ಳಿಯನ್ನ ಹೆಂಚ್ಕೋತೀನಿ. ಫ್ರೆಂಡ್ಸ್, ಡೈಲಿ ಅಡುಗೆ ಮಾಡೋದೇ ಒಂದು ದೊಡ್ಡ ಕೆಲಸ. ಯಾಕಂದ್ರೆ ಏನು ಮಾಡೋದಕ್ಕಿಂತ ಏನು ಮಾಡ್ಬೇಕು ಅನ್ನೋದೇ ಒಂದು ಟೆನ್ಷನ್ ಅಂತ ಅನ್ಕೋಬಹುದು. ಸೊ ನನಗೂ ಕೂಡ ಸಿಕ್ಕಾಪಟ್ಟೆ. ಯಾಕಂದ್ರೆ ನನ್ನ ಮಗನಿಗೆ ಮೊನ್ನೆ ನಾನು ಹೆಸರು ಕಾಳು ಸಾಂಬಾರು ಮಾಡಿದ್ದೆ ನೋಡಿ. ಅದು ಹೆಸರು ಕಾಳು ಸಾಂಬಾರು ತಿನ್ನೋಕೆ ನಾನು ಯಾಕಂತ ಇದ್ದ, ಹಾಗಾಗಿ ಅವನು ನಿನ್ನಿಂದ ಕೇಳ್ತಾ ಇದ್ದ ಮಟನ್ ಸಾಂಬಾರು ಬೇಕು ಅಂದ್ಬಿಟ್ಟು. ಯಾವ ರೀತಿ ಕೇಳ್ತಾನೆ ನೋಡಿ. ಈಗ ನಾನು ಬೇಸನ್ ಮಾಡ್ತೀನಿ ಅಂದ್ರೆ ಅವ್ನಿಗೆ ಒಂದ್ಸತಿ. ಏನ್ ಬೇಕು ಮಗನೇ? ಮಗನೇ, ನಾನ್ ಟಿಫಿನ್ ಕೇಳ್ತಿಲ್ಲ, ರಾತ್ರಿ ಊಟಕ್ಕೆ ಕೇಳ್ತಾ ಇದ್ದೀನಿ. ಯಾವ ಸಾಂಬಾರ್ ಬೇಕು? ರೆಡ್ ಮಟನ್ ಸಾಂಬಾರ್. ನೋಡ್ರಲ್ಲ ಫ್ರೆಂಡ್ಸ್, ಅವನಿಗೆ ರೆಡ್ ಕಲರ್ದು ಮಟನ್ ಸಾಂಬಾರ್ ಬೇಕಂತೆ. ನಮ್ಮ ಮನೆಯವರಿಗೆ ಗ್ರೀನ್ ಕಲರ್ ಮಟನ್ ಸಾಂಬಾರ್ ಅಂದ್ರೆ ಇಷ್ಟ. ಸೊ ಇಬ್ಬರಲ್ಲಿ ಯಾವ್ದು ಮಾಡ್ಬೇಕಂತ ಗೊತ್ತಿಲ್ಲ. ಸೊ ನನ್ನ ಮಗಂದೇ ಮಾಡೋಣ. ಯಾಕಂದ್ರೆ ನಿನ್ನಿಂದ ಅವನು ಮಟನ್ ಸಾಂಬಾರ್ ಕೇಳ್ತಾನಿದ್ದಾನೆ, ರೆಡ್ ಕಲರ್ ಸಾಂಬಾರ್ ಮಾಡೋಂತ. ಸೊ ಹಾಗಾಗಿ ಈಗ ಮಟನ್ದು ರೆಡ್ ಕಲರ್ ಸಾಂಬಾರು ಅಂತ ಮಾಡ್ತೀವಿ ಸಿಂಪಲ್ ಆಗಿ. ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಹಾಕಿದ್ದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಬ್ರು ಕೇಳಿದ್ರು ಮಟನ್ ಸಾಂಬಾರು ಮಾಡಿ ತೋರಿಸಿ ಅಕ್ಕ ಅಂದ್ಬಿಟ್ಟು. ಹಾಗಾಗಿ ನೀವು ಕೇಳಿರೋ ಕಾರಣಕ್ಕಾಗಿ ನನ್ನ ಮಗನಿಗೆ ತುಂಬಾನೇ ಇಷ್ಟ ಮಟನ್ ಅಂದರೆ, ಹಾಗಾಗಿ ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬೇಡ, 1 ಚಮಚ ಸಾಕು.
ಈಗ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎರಡು ಫ್ರೈ ಆಗಲಿ. ನೋಡಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈಗ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಅಂತ ಹೇಳ್ತೀವಲ್ವ, ಅದನ್ನು ಇಲ್ಲಿ ನೆನೆಸ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ತೊಗರಿ ಬೇಳೆಯನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಮೆಂತ್ಯ ಸೊಪ್ಪಿನ ಜೊತೆ ಇದು ಕೂಡ ಫ್ರೈ ಆಗುತ್ತೆ. ಈಗ ನಾನಿಲ್ಲಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಾನು ಒಂದು 3 ರೀತಿಯಲ್ಲಿ ಸೊಪ್ಪನ್ನು ಮಾಡ್ತೀನಿ. ಅರ್ಜೆಂಟ್ ಇದ್ದಾಗ ಜಾಸ್ತಿ ಇದೇ ರೀತಿ ಮಾಡೋದು. ನಾವು ಹೋಗ್ತಾ ಒಂದೊಂದೇ ರೆಸಿಪಿನೇ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈ ರೀತಿ ಮೆಂತ್ಯ ಸೊಪ್ಪಿಗೆ ಮತ್ತೆ ಪಾಲಕ್ ಸೊಪ್ಪಿಗೆ ಕಾಳು ಹಾಕ್ಬಿಟ್ಟು ತೊಗರಿಬೇಳೆ ಹಾಕಬೇಕು. ಸೊ ತೊಗರಿಬೇಳೆ ಖಾಲಿ ಆಗಿದ್ವು ಅಂತ ನಾನು ಅದು ಮಸೂರ್ ದಾಲ್ ಅಂತ ಹೇಳ ಅದನ್ನ ಸೇರಿಸ್ಕೊಂಡಿದ್ದೀನಿ. ತೊಗರಿಬೇಳೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಲಾಸ್ಟ್ ಟೈಮ್ ನಮ್ಮ ಚಿಕ್ಕವ್ರು ಬಂದಾಗ ಕೂಡ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ತಿನ್ಲಿಲ್ಲ ಅಂತೆ. ಅವರು ಸಾಂಬಾರಿಗೆ ಮಾಡ್ತೀನಿ ಅಂದ್ರು, ಹಾಗಂತ ನಾನು ಮಾಡಿಕೊಟ್ಟೆ. ತುಂಬಾ ಇಷ್ಟಪಟ್ಟು ತಿಂದ್ರು. ಸೊ ನೀವೇನಾದ್ರೂ ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತೆ ಪಾಲಕ್ ಸೊಪ್ಪಿನ ಪಲ್ಯ ಮಾಡಿಲ್ಲಪ್ಪ ಈ ರೀತಿ ಅಂದ್ರೆ ಪದ್ಧತಿ ಟ್ರೈ ಮಾಡಿ ನೋಡಿ. ಇದು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಪ್ರತಿಯೊಂದು ಕೂಡ ಒಳ್ಳೆ ಕಾಂಬಿನೇಷನ್ ಇದು ಸೊಪ್ಪಿನ ಪಲ್ಯ. ಈಗ ಸ್ವಲ್ಪ ಮೆತ್ತಗಾಗಿ ಅಲ್ಲಿವರೆಗೂ ನಾನು ಮಟನ್ಗೆ ಮಸಾಲೆಯನ್ನ ರೆಡಿ ಮಾಡ್ಕೊಂಡಿರ್ತೀನಿ. ಸಾಂಬಾರು ಕೂಡ ಟಕ್ಕಂತ ಮಾಡಬೇಕು, ಅಷ್ಟು ಈಸಿಯಾಗಿ ಇವತ್ತು ಹೇಳ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಮತ್ತು ಜೀರಿಗೆಯನ್ನು ಕೂಡ ಇಲ್ಲಿ ತಗೊಂಡಿದ್ದೀನಿ. ನಂತರ 2 ಇಂಚು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ, ನಂತರ ಮೀಡಿಯಂ ಸೈಜ್ದು ಅಂದರೆ ಚಿಕ್ಕ ಗಾತ್ರದ್ದು 3 ಟೊಮೆಟೊ ತೊಗೊಂಡಿದ್ದೀನಿ. 1 ಮುಷ್ಟಿಗಿಂತ ಸ್ವಲ್ಪ ಕಡಿಮೆನೇ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಫ್ರೆಂಡ್ಸ್, ನಾನೀಗಲೊಂದು ಅರ್ಧ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ, ಜಾಸ್ತಿ ಇಲ್ಲ. ನಂತರ ಮಸಾಲೆಗಳು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಆಮೇಲೆ ಸ್ವಲ್ಪ ಇದು ಸಣ್ಣ ಆದಮೇಲೆ ಟೊಮೆಟೊನ ಸೇರಿಸ್ಕೊತೀನಿ. ಯಾಕಂದರೆ ಒಂದೇ ಸತಿ ಅಂದರೆ ಸಣ್ಣ ಆಗೋದಿಲ್ಲ. ಟೊಮೆಟೊ ಆಮೇಲೆ ಸೇರಿಸ್ಕೊತೀನಿ. ಫ್ರೆಂಡ್ಸ್, ನೋಡಿ ನಮ್ಮ ಮೆಂತ್ಯ ಸೊಪ್ಪಿನ ಪಲ್ಯ ಎಷ್ಟು ಚೆನ್ನಾಗಿದೆ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ರೊಟ್ಟಿ ಜೊತೆ ಬಂದರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಮಸಾಲೆ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಈಗಲೇ ಮಸಾಲೆ ಅಷ್ಟು ನುಣ್ಣಾಗಿಲ್ಲ, ಸಾಧಾರಣ ಆಗಿದೆ. ಈಗ ನಾನು ಇದಕ್ಕೆ ಟೊಮೆಟೊ ಸೇರಿಸಿ ಮತ್ತೆ ರುಬ್ಕೋತೀನಿ. ಎಷ್ಟಾಗುತ್ತೆ ಅಷ್ಟೇ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಮೊದಲಿಗೆ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ನಿಮ್ಮ ಕ್ವಾಂಟಿಟಿ ಪ್ರಕಾರ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನಾನು 3 ಚಮಚ ಆದಷ್ಟು ಎಣ್ಣೆನ ಹಾಕಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 1 ಮೀಡಿಯಂ ಸೈಜ್ದು ಈರುಳ್ಳಿ, ಪಲಾವ್ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ಪೈಸಿ ತಿನ್ನೋರಿದ್ರೆ ಏಲಕ್ಕಿ ಲವಂಗ ನೀವು ಜಾಸ್ತಿ ಕೂಡ ಸೇರಿಸ್ಕೋಬೋದು ರುಬ್ಬುವಾಗ. ಫ್ರೆಂಡ್ಸ್, ಈಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನಾನು ಮಟನನ್ನು ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಲರ್ಗೋಸ್ಕರ ಸ್ವಲ್ಪನೇ ಅರಿಶಿನ. ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಟನ್ ಕಲರು ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಮಟನ್ ಕಲರು ಚೇಂಜ್ ಆಗಿದೆ. ಈಗ ನಾನು ಆವಾಗಲೇ ರುಬ್ಬಿಟ್ಟು ಅಂತ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಖಾರ ಆದರೆ ತಿನ್ನಲ್ಲ, ಹಾಗಾಗಿ ನೋಡಿ ಈಗ ಚೆನ್ನಾಗಿ ನಮಗಿನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಹುಳಿ ನೋಡಿಬಿಟ್ಟು ಹಾಕೊಳ್ಳಿ, ಟೊಮೆಟೊ ಕೂಡ ಹಾಕಿರ್ತೀವಿ. ಇದರಲ್ಲಿ ಬಿಸಿನೀರು ಕೂಡ ಸೇರಿಸ್ತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ, ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಮಟನ್ ಸಾಂಬಾರು ಟಕ್ ಅಂತ ಮಾಡಿಬಿಡ್ಬೋದು. ಫ್ರೆಂಡ್ಸ್, ಈಗ ನಾನಿಲ್ಲಿ ಒಂದು 3-4 ಬೀಜಲನ್ನು ಕುಗ್ಗಿಸ್ಕೊತೀನಿ.
4 ವಿಸಿಲನ್ನ ಕೂರಿಸಿದ್ದೀನಿ. ಇದು ವಿಸಿಲ್ ಆಗುವವರೆಗೂ ಬಿಸಿ ಬಿಸಿ ರೊಟ್ಟಿ ಕೂಡ ಮಾಡ್ಬಿಡ್ತೀನಿ. ಏನು ಪಾಪ ಬೆಲ್ಲನಾ? ಬೆಲ್ಲ ಅಂದರೆ ತುಂಬ ಇಷ್ಟ. ನಮ್ಗೆ ಬರ್ತಾ ಇದೆ ಬೆಲ್ಲ ತಿಂಬಾರಂದೆ. ಇವತ್ತೊಂದು ನ್ಯೂಸ್ ನೋಡಿದೆ, ಬೆಲ್ಲದಲ್ಲಿ ಕಲರ್ ಮಿಕ್ಸ್ ಮಾಡಿರ್ತಾರಂತೆ. ಆದಷ್ಟು ಕಲರ್ ಇರುವಂತ ಬೆಲ್ಲ ತಗೋಬೇಡಿ, ಬ್ಲ್ಯಾಕ್ ಇರುತ್ತೆ ನೋಡಿ ಗುಂಡು ಬೆಲ್ಲ, ಅದನ್ನ ತಗೊಳ್ಳಿ. ಸೊ ನಾ ಇದು ಗುಂಡು ಬೆಲ್ಲ ತಗೊಂಡ್ರು ಕೂಡ ಸ್ವಲ್ಪ ಕಲರ್ ಇದೆ. ನೆಕ್ಸ್ಟ್ ಟೈಮು ಬ್ಲ್ಯಾಕ್ ಇರೋದೇ ನೋಡ್ತಾ ಇರ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ನೀರಿಲ್ಲಿ ಕುದೀತಾ ಇತ್ತು. ಇದಕ್ಕೆ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿವರೆಗೂ ಕುದಿಸ್ಕೊಂಡು ನಂತರ ಜಿಗಿಯನ್ನು ಹಾಕೋಬೇಕು. ಫ್ರೆಂಡ್ಸ್, ಕರೆಂಟ್ ಹೋಯಿತು. ಸೊ ನೋಡ್ಬೋದು, ಫ್ಲ್ಯಾಶ್ ಆಫ್ ಮಾಡಿದ್ರೆ ಕರೆಂಟ್ ಹೋಗಿದೆ. ಬ್ಯಾಟ್ರಿ ಹಚ್ಕೊಂಡು ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಸೊ ರೊಟ್ಟಿ ಒಂದು ಮುಗಿದ್ರೆ ನಂದು ಅಡುಗೆ ಮುಗ್ದಂಗೆ. ಕಣ್ಣು ಬಂತು ಗರಡು ಬಂತು ಅಂದಿದ್ದು. ಸೊ ನೋಡಿ, ನನ್ನ ರೊಟ್ಟಿ ಇವತ್ತು ಎಷ್ಟು ತಿಳಿವಾಗಿದೆ ಅಂದರೆ ಮತ್ತು ಸಿಕ್ಕಾಪಟ್ಟೆ ತಿಳಿವಾಗಿದೆ. ಯಾಕಂದರೆ ಇವತ್ತು ನಾನು ಲಟಣಿಕೆ ತೊಗೊಂಡ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಬಡಿದ್ಬಿಟ್ಟು ಆಮೇಲೆ ಲಟ್ಟಿಸ್ತಾ ಇದ್ದೀನಿ. ಹಾಗಾಗಿ ತಿಳಿವಾಗಿದ್ದಾವೆ. ಕೈಲಿ ಬಡಿದ್ರೆ ಸ್ವಲ್ಪ ದಪ್ಪನೇ ಆಗುತ್ತೆ ರೊಟ್ಟಿ ನಂದು. ಬೆಳಕಾದ್ರೆ ಸಾಕು, ರಾತ್ರಿ ಆದರೆ ಸಾಕು. ಅಡುಗೆ ಏನು ಮಾಡಬೇಕು, ಟಿಫಿನ್ ಏನು ಮಾಡಬೇಕು, ಅದೇ ಹೆಣ್ಮಕ್ಳದೊಂದು ಟೆನ್ಷನ್ ನನಗೆ. ಸೊ ಎಷ್ಟಾದ್ರೂ ಕೆಲಸ ಇರುತ್ತೋ, ಇಬ್ಬರೇ ಇರಲಿ 4 ಜನ ಇರಲಿ, ಒಂದು 10 ಜನ ಇರಲಿ, ಎಲ್ರಿಗೂ ಅದೊಂದೇ ಪ್ರಾಬ್ಲಮ್ಮು. ಸೊ ವಿಡಿಯೋ ಮಾಡ್ತಾ ಮಾಡ್ತಾ ನನ್ನ ರೊಟ್ಟಿ ಮುಗೀತು. ತುಂಬ ತಿಳಿವಾಗಿ ರೊಟ್ಟಿ ಆಯಿತು. ಯಾಕಂದರೆ ಲಟಣಿಗೆ ತೊಗೊಂಡು ಸ್ವಲ್ಪ ಲಟ್ಟಿಸ್ತಲ್ಲ, ಹಾಗಾಗಿ ಈಗ ಅಡುಗೆ ಶುರು ಊಟ ಶುರು ಮಾಡೋಣ. ಅಡುಗೆ ಮುಗಿದ್ದು. ನಿಮಗೆ ವೆಜ್ ಇಷ್ಟ ಆಯ್ತಾ, ನಾನ್ ವೆಜ್ ಸಾಂಬಾರು ಇಷ್ಟ ಆಯ್ತಾ, ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಮಟನ್ ತಿನ್ನೋದಿಲ್ಲ, ತುಂಬ ದಿನದಿಂದನೂ ಬಿಟ್ಟಿದ್ದೀನಿ. ಹಾಗಾಗಿ ನಾನು ಮಟನ್ ಬದಲೇ ಇವತ್ತು ಮೆಂತ್ಯ ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಚಟ್ನಿ ಹಚ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಮೆಂತ್ಯ ಪಲ್ಯ ಇಷ್ಟ ಆಯ್ತಾ, ಏನು ಮಟನ್ ಇಷ್ಟ ಆಯ್ತಾ, ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಕೇಳಿರೋ ಕಾರಣಕ್ಕೆ ನಾನು ಡೈಲಿ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗು ನನಗೀಗ ಯಾವ ರೀತಿ ಮಾಡಬೇಕು ಅಂತ ಇಷ್ಟ ಐಡಿಯಾ ಇಲ್ಲ. ನಾನು ಏನು ಮನೇಲಿ ಮಾಡ್ತಾ ಇದ್ದೀನಲ್ವ ಅದೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಐಡಿಯಾ ಏನೇನು ಬರುತ್ತೆ, ಏನೇನಿಲ್ಲ, ಏನೇನು ಹೋಗ್ತೀವಿ ಅದೆಲ್ಲ ಪ್ರತಿಯೊಂದು ಕೂಡ ಹೇಳ್ತೀನಿ. ಸೊ ಇನ್ನು ನನಗೆ ಹೇಳ್ಬೇಕಾ ಗೊತ್ತಿಲ್ಲ, ಇನ್ನು ಸಿಕ್ಕಾಪಟ್ಟೆ ಐಡಿಯಾಸ್ ಇದ್ದಾವೆ, ಕೆಲವು ವಿಷಯಗಳು ಹೇಳ್ಬೇಕಾಗಿದ್ದಾವೆ, ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈಗ ಊಟ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಒಂದು 4 ವಿಸಿಲ್ ಆಗಿದೆ ನೋಡಿ. ನಾನು ಖಾರ ಕಡಿಮೆ ಆಗಿದ್ದೀನಿ, ಹಾಗಾಗಿ ರೆಡ್ ಕಲರು ಕಡಿಮೆ ಆಗಿದೆ ನೋಡಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ತಾಳು ಸ್ವಲ್ಪ. ವಿಡಿಯೋ ಆಯಿತು, ಫಿನಿಶ್ ನೋಡಿ. ಮಟನ್ ಸಾಂಬಾರು ರೆಡಿ. ಜಾಸ್ತಿ ಗಟ್ಟಿನಿಲ್ಲ, ಜಾಸ್ತಿ ತಿಳಿನೂ ಆಗಿಲ್ಲ. ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಚೆನ್ನಾಗಾಗಿದೆ. ನೀ ಅಲ್ಲಿ ಕುತ್ಕೋ, ಪಪ್ಪನ ಹತ್ರ ಬರ್ತೀನಿ ನಾನು. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಟನ್ ಸಾಂಬಾರು ಮೆಂತ್ಯ ಪಲ್ಯ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.